ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಕೆಲವೊಂದು ಗಿಫ್ಟ್ಗಳಿರುವಂಥದ್ದು. ಎಲ್ಲ ಬ್ರ್ಯಾಂಡ್ಗಳು ದೀಪಾವಳಿಗೋಸ್ಕರ ಕೆಲವೊಂದು ಸ್ಪೆಷಲ್ ಗಿಫ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ರಿಯಲ್ಮಿನವರು ಈ ನೀಲಿ ಬಣ್ಣದ ಸೂಟ್ ಕೇಸ್ನ ಕಳಿಸ್ಕೊಟ್ಟಿರುವಂಥದ್ದು. ಇದು MI ಅವರು ಕಳಿಸಿರುವಂಥ ಗಿಫ್ಟು. ನಂತರ ಇದು ಏಸೂಸ್ ಅವರು ಕಳಿಸಿರುವಂಥ ಗಿಫ್ಟು ಮತ್ತು ಇದ್ರ ಕೆಳಗಡೆ ಇರುವಂಥದ್ದು ವಿವೋ ಮತ್ತು ಐಕೂನ್ ಅವರು ಕಳಿಸಿರುವಂಥದ್ದು. ಮತ್ತು ಈ ಒಂದು ದೊಡ್ಡ ಬಾಕ್ಸು ಸ್ಯಾಮ್ಸಂಗ್ ಅವರು ಕಳಿಸಿರುವಂಥದ್ದು. ಆಯಿತಾ, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಏನಿರ್ಬೋದು ಈ ಒಂದು ಸ್ಪೆಷಲ್ ಗಿಫ್ಟ್ ಒಳಗೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಏಸೂಸ್ ಅವರು ಕಳಿಸಿರುವಂಥ ಈ ಒಂದು ದೀಪಾವಳಿ ಗಿಫ್ಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರ ಒಳಗಡೆ ಒಂದು ಸಣ್ಣ ಗ್ರೀಟಿಂಗು. ಅದನ್ನು ಬಿಟ್ಟರೆ ಸ್ಟಾರ್ ಬಕ್ಸಿಂದು ಏನೋ ಚಾಕ್ಲೇಟ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ಟಾರ್ ಬಕ್ಸ್ ಅವರು ಚಾಕ್ಲೇಟ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಂತ ಗೊತ್ತಿರಲಿಲ್ಲ. 1050 ರೂಪಾಯಿ ಇದೆ. ಓಕೆ, ಇದನ್ನು ಓಪನ್ ಮಾಡಿದ್ರೆ ಇದರ ಒಳಗಡೆ ಡಾರ್ಕ್ ಚಾಕ್ಲೇಟ್ ಅಂತ ಅನ್ಕೋತೀನಿ. ಆಯಿತಾ, ನೋಡ್ತಾ ಇದ್ದೀರಾ? ಓಕೆ, ಈ ಒಂದು ಡಾರ್ಕ್ ಚಾಕ್ಲೇಟ್ನ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ಡಾರ್ಕ್ ಚಾಕ್ಲೇಟ್ ಕ್ರಂಚ್ ಅಂತೆ. ನಿಜವಾಗ್ಲೂ ಕ್ರಂಚ್ ಆಗಿಲ್ಲ, ಮೆತ್ತಗಿದೆ ಬಟ್ ಟೇಸ್ಟಿ ಆಗಿದೆ. ಓಕೆ, ನೆಕ್ಸ್ಟ್ ವಿವೋ ಮತ್ತು ಐಕೂನ್ ಅವರು ಕಳಿಸ್ಕೊಟ್ಟಿರುವಂಥ ಈ ಒಂದು ಸ್ಪೆಷಲ್ ದೀಪಾವಳಿ ಗಿಫ್ಟನ್ನು ಓಪನ್ ಮಾಡೋಣ. ಒಂದು ಟೇಪು, ಇದನ್ನು ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಶುಭ ದೀಪಾವಳಿ ಅಂತ ಬರೆದಿದೆ. ಓಪನ್ ಮಾಡಿದ ತಕ್ಷಣ ಕೆಟ್ಟದಾಗಿ ಪ್ಯಾಕೇಜ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಗಿಫ್ಟು. ನಾವು ಹಂಗೆಲ್ಲ ಅನ್ಬಾರ್ದು. ಮೊದಲನೇದಾಗಿ ಏನೋ ಚೆಂಡು ಹೂವಿಂದು ಏನೋ ಎಲೆಗಳು, ಒಣಗಿರೋ ಎಲೆಗಳು ಕೊಟ್ಟಿದ್ದಾರೆ. ಇದೇನಕ್ಕೆ ಅಂತ ದೇವರೊಣೆ ಗೊತ್ತಿಲ್ಲ. ನಂತರ ಇದ್ರ ಒಳಗಡೆ ಬೇರೆ ಇನ್ನೇನೋ ಇದೆ, ಒಂಥರ ದೀಪದ್ದು ಡಿಸೈನು ಫ್ಯಾಬ್ರಿಕಲ್ಲಿ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಬಂದುಬಿಟ್ಟು ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಕ್ಲಾಸಿಕ್ ಗಿಫ್ಟು. ಆಯ್ತು ಪೂಜೆಗೆ ಎಲ್ಲರೂ ಕೊಡ್ತಾರಲ್ಲ ವರ್ಕರ್ಸ್ಗಳಿಗೆ, ಆ ರೀತಿ ಈ ಮೂರನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಇದ್ರೊಳಗಡೆ ಡೈಸ್ ಇದೆ. ಆಯಿತಾ, ಡೈಸ್ ಅನ್ಕೋತೀನಿ. ಇದು ನೋಡಿದ ತಕ್ಷಣ ಗೊತ್ತಾಯ್ತು ಡೈಸ್ ಅಂತ. ಸೊ ಇದು ಒಳಗಡೆ ಓಕೆ ಡೈಸು, ಪಾನ್ಸ್ ಎಲ್ಲ ಇದೆ. ಕಾರಣ ನೋಡ್ತಾ ಇದ್ದರೆ ಈ ಒಂದು ಬಾಕ್ಸ್ನ ಮೇಲ್ಗಡೆ ಇಲ್ಲಿ ಲೂಡೋ ಅನ್ಕೋತೀನಿ, ಇದು ಲೂಡೋ ಇದೆ. ಸೊ ಅದನ್ನು ಆಡ್ಕೊಳ್ಳಿ ಅಂದ್ಬಿಟ್ಟು ಈ ಡೈಸು ಇದನ್ನೆಲ್ಲ ಕೊಟ್ಟಿದ್ದಾರೆ. ನಂತರ ಏನು ಪೇಂಟ ಇದು? ಹೋಲಿ ಹಬ್ಬಕ್ಕೆ ಏನಾದರೂ ಹೋಲಿ ಹಬ್ಬದ ಗಿಫ್ಟ್ ಅಂತ ಮಿಸ್ ಆಗಿರೋರು ಕೊಟ್ಬಿಟ್ರೆ ಇದನ್ನ ದೀಪಾವಳಿಗೆ ಏನಾದರೂ ಬಣ್ಣ ಹಚ್ತಾರ ಗೊತ್ತಿಲ್ಲ, ಒಟ್ಟಿಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಕೊನೆಯದಾಗಿ ಗ್ರೀಟಿಂಗ್ ಇದೆ ಐಕು ಮತ್ತು ವಿವೋದವ್ರದ್ದು. ಕೊನೆಯದಾಗಿ ಈ ಒಂದು ದೀಪ, ಮಣ್ಣಿನ ಮಡಕೆಯ ಮೇಲೆ ಈ ಒಂದು ಮೇಣದ ದೀಪವನ್ನು ಡಿಸೈನ್ ಮೇಣದ ದೀಪವನ್ನು ಕೊಟ್ಟಿದ್ದಾರೆ. ಒಂದು, ಇನ್ನೊಂದು ಮುರಿದೇ ಹೋಗಿದೆ. ವೆರಿ ನೈಸ್. ಇಲ್ಲಿ ನೋಡಿ, ಪ್ಯಾಕೇಜ್ ಸರಿಯಾಗಿ ಮಾಡಿಲ್ಲ ನಂಗೆ ಅನ್ನಿಸ್ತು ಅವರು. ಚೆನ್ನಾಗಿದೆ ಗಿಫ್ಟ್. ಒಟ್ಟಿಗೆ ನಂಗೆ ತುಂಬ ಇಷ್ಟ ಆಗಿದ್ದು ಇನ್ನೇನು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ ಒಟ್ಟಿಗೆ ನನಗೆ. ಓಕೆ, ದಿವಾಲಿ ವಿತ್ ಮೀ MI ಅವರು ಕಳಿಸಿರುವಂಥ ಈ ಒಂದು ದೀಪಾವಳಿ ಗಿಫ್ಟನ್ನು ಓಪನ್ ಮಾಡೋಣ. ಸೊ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರ ಒಳಗಡೆ ಒಂದು ಗ್ರೀಟಿಂಗು ನೋಡ್ತಾ ಇದ್ರೆ ಈ ರೀತಿ ಒಂದು ಗ್ರೀಟಿಂಗ್ ಸಿಗುತ್ತೆ. ನಂತರ ರೆಡ್ಮಿ ರೈಟಿಂಗ್ ಪ್ಯಾಡ್ ಅಂತ ಇದ್ರ ಮೇಲ್ಗಡೆ 2000 ರೂಪಾಯಿ ಇದೆ. ಆಯಿತಾ, ಓಪನ್ ಮಾಡ್ಬೋಣ ರೈಟಿಂಗ್ ಪ್ಯಾಡ್ನ. ಸೊ ಈ ಒಂದು ರೈಟಿಂಗ್ ಪ್ಯಾಡ್ ನನಗೆ ಅನ್ನಿಸ್ದಂಗೆ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಆಯಿತಾ, ಒಂದು ಪೆನ್ಸಿಲ್ ಪೆನ್ನ ಕೊಟ್ಟಿದ್ದಾರೆ. ನಂತರ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಟ್ಯಾಬ್ಲೆಟ್, ಮಕ್ಕಳಿಗೆ ಇದು ಟ್ಯಾಬ್ಲೆಟ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಆಯಿತಾ, ಸೊ ಇದ್ರಲ್ಲಿ ಬರಿಬೋದು. ಸಿಮಿಲರ್ ಗ್ಯಾಜೆಟನ್ನು ನಾನು ಈ ಒಂದು ಅಮೆಝಾನ್ ಗ್ಯಾಜೆಟ್ ಸೀರೀಸಲ್ಲಿ ಅನ್ಬಾಕ್ಸ್ ಮಾಡಿದ್ದೆ. 253 ರೂಪಾಯಿಗೆಲ್ಲ ಸಿಗುತ್ತೆ. ಅದೇ ರೆಡ್ಮಿಯವರು 2000 ರೂಪಾಯಿಗೆ ಮಾರ್ತಾಯಿದ್ದಾರೆ ನಂಗೆ ಅನ್ನಿಸ್ದಂಗೆ. 1,500-2,000 ರೂಪಾಯಿಗೆ. ಏನು ಯುನೀಕ್ ಅಂತ ಅನಿಸಿಲ್ಲ ನನಗೆ. ಮಕ್ಕಳಿಗೆ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ಇನ್ನೊಂದೇನೋ ಇದೆ, ನೋಡ್ತಾ ಇದ್ದೀರಾ? ಇದನ್ನು ಇದರೊಳಗಡೆ ಸೇಮ್ ಚಾಕ್ಲೇಟ್ಸು, ಡಿಫ್ರೆಂಟ್ ಡಿಸೈನ್ ಚಾಕ್ಲೇಟ್ಸ್ ಇದೆ.
ಏನೋ ಮಿಲ್ಕಿ ಚಾಕ್ಲೇಟ್ ಇರ್ಬೇಕು ನಂಗೆ ಅನ್ನಿಸ್ತಂಗೆ. ಪರವಾಗಿಲ್ಲ ಒಂದು ಲೆವೆಲ್ಗೆ. ಇದು ರಿಯಲ್ಮಿ ಅವರು ಕಳಿಸಿರುವಂಥ ದೀಪಾವಳಿ ಗಿಫ್ಟ್ ಆಯಿತಾ. ಒಂದು ಲಗೇಜನ್ನೇ ದೀಪಾವಳಿ ಗಿಫ್ಟ್ ರೀತಿ ಕಳಿಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಡೈರೆಕ್ಟಾಗಿ ಓಪನ್ ಮಾಡೋಣ. ಇದಕ್ಕೆ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಬಂದ್ಬಿಟ್ಟು ಡಿಫಾಲ್ಟ್ ಪಾಸ್ವರ್ಡು 000. ಓಪನ್ ಆಯಿತು. ಓಕೆ, ಇದನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಒಂದು ಗ್ರೀಟಿಂಗು ರಿಯಲ್ಮಿ ಕಡೆಯಿಂದ. ಅದಾದ ನಂತರ ಈ ಜಿಪ್ ಒಳಗೇನೋ ಇರಂಗಿದೆ. ಟಡಾ ಇದು ನಂಗನ್ನಿಸ್ತಂಗೆ ಗ್ರೀನ್ ಟೀ ಗಿಫ್ಟ್ ಬಾಕ್ಸ್ ಅಂತೆ. ಇದನ್ನು ಓಪನ್ ಮಾಡಿದ್ರೆ ಚಾಯೋಸ್ ಅವ್ರದ್ದು. ಓಪನ್ ಮಾಡಿದ್ರೆ ಏನೋ ಯೂಸರ್ ಮ್ಯಾನ್ಯುವಲ್ ಥರ ಇದೆ. ನಂತರ ಬಾಕ್ಸ್ ನೋಡಿ, ನಾನು ದೊಡ್ಡ ಬಾಕ್ಸ್ ಇರುತ್ತೆ ಅಂದ್ಕೊಂಡೆ, ಸಣ್ಣದಿದೆ. ಇದ್ರ ಒಳಗಡೆ ಏನಿದು? ಮೋಸ್ಟ್ಲಿ ಗ್ರೀನ್ ಟೀ ಲೀವ್ಸ್ ಇರಬೇಕು. ಸ್ಮೆಲ್ ಇದೆ ಮಾತ್ರ. ಇದರೊಳಗೂ ಕೂಡ ಸೇಮು, ಇದೊಂಥರ ಡಿಫ್ರೆಂಟ್ ಆಗಿದೆ ಒಟ್ಟಿಗೆ ಲೀವ್ಸ್. ಇದು ಮೊದಲನೇದು. ಇನ್ನು ಇದಾದ ನಂತರ ಫಾರೆಸ್ಟ್ ಎಸೆನ್ಷಿಯಲ್ಸ್ ಲಕ್ಸುರಿಯಸ್ ಆಯುರ್ವೇದ ಅಂತೆ. ಓಕೆ, ಇಂಟ್ರೆಸ್ಟಿಂಗ್. ಇದನ್ನು ಓಪನ್ ಮಾಡಿದ್ರೆ ಓಕೆ, ಲಕ್ಸುರೀಸ್ ಶುಗರ್ ಸೋಪ್ ಅಂತೆ. ಒಳ್ಳೆ ಸ್ಮೆಲ್ ಬರ್ತದೆ ಗುರು. ನಂತರ ಕೋಲ್ಡ್ ಪ್ರೆಷರ್ ಆರ್ಗಾನಿಕ್ ಆಯಿಲ್ 995 ರೂಪಾಯಿ ಇದೆ ಗುರು ಇದಕ್ಕೆ. ಓ ಮೈ ಗಾಡ್, ಈ ಸೋಪಿಗೆ ಎಷ್ಟಿದೆ? ಈ ಸೋಪ್ ಮೇಲೆ ಏನು ರೇಟ್ ಇಲ್ಲ, ಬಟ್ ಒಳ್ಳೆ ಸ್ಮೆಲ್ ಮಾತ್ರ. ನೋಡ್ತಾ ಇದ್ದೀರಾ? ನಂತರ ಸಿಲ್ಕೆನಿಂಗ್ ಶವರ್ ವಾಶ್. ಲಾಸ್ಟ್ ಟೈಮ್ ಬಾಡಿ ಶಾಪಿಂದು ರಿಯಲ್ಮಿ ಅವ್ರು ಕಳಿಸಿದ್ರು. ಆ್ಯಕ್ಚುಲಿ ಬಾಡಿ ಶಾಪಿಂಗ್ ಎಲ್ಲ ಕಳಿಸ್ಬಿಟ್ಟಿದ್ರು. 1295. ಯಾರು ಪರ್ಚೇಸ್ ಮಾಡ್ತಾರೆ ಗುರು ಇದನ್ನೆಲ್ಲ? ಸೋಪೇ ಬರುತ್ತಪ್ಪ. ಒಂದು ಸಂತೂರ್ ಸೊಪ್ಪು ತೊಗೊಂಡ್ರೆ 20 ರೂಪಾಯಿಗೆ ಸಾಕು ಅನಿಸುತ್ತೆ. ಕ್ರೇಜಿ ಗಿಫ್ಟ್ ಮಾತ್ರ ಹೆವಿ. ರಿಯಲ್ಮಿನವ್ರು ಪ್ರತಿ ವರ್ಷ ಕೂಡ ಎಕ್ಸ್ಪೆನ್ಸಿವ್ ಗಿಫ್ಟ್ನ ಕಳಿಸ್ಕೊಡ್ತಾರೆ. ಈ ಬಾರಿ ಕೂಡ ಅಷ್ಟೇ ಸಖತ್ತಾಗಿದೆ. ಈ ಬ್ಯಾಗಿಗೆ ನಂಗೆ ಅನ್ನಿಸ್ತಂಗೆ ಒಂದು 5,000 ಆಗ್ಬೋದಾ ಅಂತ, 4,000-5,000 ಆಗ್ಬೋದಾ ಅಂತ ಗೊತ್ತಿಲ್ಲ. ಓಕೆ, ಇದು ಸ್ಯಾಮ್ಸಂಗ್ ಅವರು ಕಳಿಸಿರುವಂಥ ಗಿಫ್ಟ್ ಆಯಿತಾ. ಇರೋದ್ರಲ್ಲಿ ಹೆವಿಯೆಸ್ಟ್, ತುಂಬ ಭಾರವಿರೋ ಗಿಫ್ಟ್ ಅಂತ ಅಂದರೆ ಇದ್ದಾನೆ. ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಗಮನಿಸ್ತಾ ಇದ್ದರೆ ಒಂದು ಬಾಕ್ಸು ಈ ರೀತಿ ಇರುವಂಥದ್ದು ತುಂಬ ಲಕ್ಸುರಿಯಸ್ ಆಗಿದೆ. ಒಂದು ಬಾಕ್ಸ್ ಆ್ಯಕ್ಚುಲಿ ಹೆವಿ ಪ್ರೀಮಿಯಂ ಕ್ವಾಲಿಟಿ ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಸ್ಯಾಮ್ಸಂಗಿಂದು ರ್ಯಾಪ್ ಇದೆ, ನೋಡ್ತಾ ಇದ್ದೀರಾ. ನಂತರ ಇಲ್ಲೊಂದು ಗ್ರೀಟಿಂಗು, ಡಿಯರ್ ಪಾರ್ಟ್ನರ್ ವಿಶಿಂಗ್ ಯು ಅ ಫ್ಯಾಮಿಲಿ ಏನೋ ಇದೆ ಬಿಡಿ, ದೀಪಾವಳಿ ಏನೋ. ಓ ಮೈ ಗಾಡ್, ಲುಕ್ ನೋಡಿ ಇಲ್ಲಿ. ಓ ಮೈ ಗಾಡ್, ಬಾಕ್ಸ್ ತುಂಬ ತುಂಬಿಸಿದ್ದಾರೆ. ಲಿಟ್ರಲಿ ಬಾಕ್ಸ್ ತುಂಬ ತುಂಬಿಸಿದ್ದಾರೆ. ಮೊದಲನೇದಾಗಿ ಇದೇನೋ ಇದೆ, ಏನು ಅಂತ ಗೊತ್ತಿಲ್ಲ ನನಗೆ. ಇದ್ರ ಮೇಲ್ಗಡೆ ಏನಂತ ಇದೆ? ಗುಡ್ ಥಿಂಗ್ಸ್ ಕ್ರ್ಯಾಕರ್ಸ್ ಅಂತೆ, ಚೀಸ್ ಕ್ರ್ಯಾಕರ್ಸ್ ಏನೇನೋ ಇದೆ ಒಟ್ಟಿಗೆ. ಈ ರೀತಿ ಕವರ್ನಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್, ಬೇಜಾನಿದೆ ಬಿಡಿ ತೋರ್ಸೋಕ್ಕಿನ್ನೂ ನನಗೆ. ಮತ್ತು ಇನ್ನೊಂದೇನೋ ಇದೆ, ಆಲ್ಮಂಡ್ ಅಂತ ಇದೇನೋ, ಚಾಕ್ಲೇಟು ಕ್ರಂಚಿ ಕೋಟೆಡ್ ವಿತ್ ಏನೇನೋ ಬ್ಲಾಬ್ಲ. ಇಲ್ಲಿ ನೋಡಿ, ಕಡಲೆ ಮಿಠಾಯಿ ಥರ ಇದೆ. ಇದಕ್ಕೆಲ್ಲ ಯೂಶ್ವಲಿ ಹೆವಿ ಜಾಸ್ತಿ ದುಡ್ಡು ಇರುತ್ತೆ ಇವರು ಪರ್ಚೇಸ್ ಮಾಡೋದು. ಬೆಂಕಿ. ನೆಕ್ಸ್ಟು ಇಲ್ಲಿ ನೋಡಿಲಿ, ಇದು ಕೂಡ ಕ್ರ್ಯಾಕರ್ಸ್, ಬೀನ್ ಚಿಪ್ಸ್ ಅಂತೆ. ಸಾಕಾಗಿದೆ, ನೋಡೋಕ್ಕೆ ಖುಷಿ ಆಗ್ತಾಯಿದೆ. 300 ರೂಪಾಯಿ ಇದಕ್ಕೆ. ನೈಸ್. ನಂತರ ಇದೇನೋ ಇದೆ ಇಲ್ಲಿ, ನೋಡ್ತಾ ಇದ್ದೀರಾ? ನಟ್ಸ್, ಏನೋ ನಟ್ಸು. ₹400, MRP ₹400 ಅಂತೆ. ಯಪ್ಪ. ಆಮೇಲೆ ಏನೋ 3 ಇದೆ ನೋಡಿ. ಒಂದು ಪಿಸ್ತಾ ಚಾಯ್ಸ್ ಮಿಕ್ಸ್ಡ್ ನಟ್ಸ್ ಚೀಸ್ ಆ್ಯಂಡ್ ಚಿಲ್ ಸ್ಮೋಕ್ಡ್ ಆಲ್ಮಂಡ್ ಅಂತೆ. ಓಪನ್ ಮಾಡಲ ಇದನ್ನ.
ಒಂದು ಓಪನ್ ಮಾಡ್ತೀನಿ. ಅಪ್ಪ ಇದ್ರೊಳಗೊಂದು ಕವರ್ ಇದೆ ಬಿಡಿ, ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೇನಿದು ಸಾಲ್ಟ್ ಕಲೆಕ್ಷನ್ ಅಂತ, ಏನಂತ ಗೊತ್ತಿಲ್ಲ ಗುರು ಇದು ನಿಜವಾಗ್ಲೂ. ಆರ್ಕಾ ARQA. ನಂತರ ಲಕ್ಸುರಿ ವೇಫರ್ಸ್ ಸಫೈರ್ 300 ಗ್ರಾಮಿಂದು. ಈ ಬಾಕ್ಸ್ ನೋಡಿದ್ರೆ ನಂಗೆ ಯಾಕೋ ಇನ್ನೂ ಹೆವಿ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ. 300 ರೂಪಾಯಿ ಅಷ್ಟೇ, ಏನು ಜಾಸ್ತಿ. ನೆಕ್ಸ್ಟ್ ಬಂದುಬಿಟ್ಟು ಏನೋ ಓಕೆ ವಾಟ್ ಏನೋ ಸಾಸ್ ಇದು, ಬ್ಲೂಬೆರಿ ಏನೋ ಸಾಸ್ ಒಟ್ಟಿಗೆ ಜಾಮ್ ಥರ ಇದೆ ಒಟ್ಟಿಗೆ ನೋಡೋದಕ್ಕೆ. ಜಾಮು ಬ್ಲೂಬೆರಿ. ನೆಕ್ಸ್ಟ್ ಬಂದುಬಿಟ್ಟು ಲಾಫಲಿ ಡಾರ್ಕ್ ಚಾಕ್ಲೇಟ್ ಸೀ ಸಾಲ್ಟ್ ಕುಕಿ. ಯಾರು ತಗೋತಾರೆ ಗುರು ಇದನ್ನೆಲ್ಲ? ಲೈಫಲ್ಲಿ ಇದೆ ಫಸ್ಟ್ ನಾನು ಕೇಳ್ತಿರೋದಿದ್ನಲ್ಲ. 380 ರೂಪಾಯಿ. ಆಮೇಲೆ ಇದೇನು ಚಾಕ್ಲೇಟ್ ಬಟರ್ ಸ್ಕಾಚ್ ಬಾರ್ಕ್ಸ್ 400 ರೂಪಾಯಿ ಇದೆ ಗುರು ಇದಕ್ಕೆ. ಅಪ್ಪ ದೇವರೇ, ಸ್ಯಾಮ್ಸಂಗ್ ಅವ್ರು ಏನು ಎಲೆಕ್ಟ್ರಾನಿಕ್ ಕಂಪ್ನಿನ ಅಥವಾ ಓಟ್ ಕ್ಲಸ್ಟರ್ಸ್ ಆ್ಯಂಡ್ ಮಲ್ಟಿಪಲ್ ಫ್ಲ್ಯಾಕ್ಸ್ ವಿತ್ ಆಪಲ್? ಮೋಸ್ಟ್ಲಿ ಓಟ್ಸ್ ಅನಿಸುತ್ತೆ. ಎಷ್ಟು ರೂಪಾಯಿ ಇದೆ ಗುರು? ಓಟ್ಸಿನ ಕಾಸ್ಟ್ ಯೂಸಲಿ ಜಾಸ್ತಿ ಇರುತ್ತೆ. 260 ರೂಪಾಯಿ ಇದೆ. ನೆಕ್ಸ್ಟು ಇದು ಚಿಪ್ಸು ಜಾಕರ್. ಸಖತ್ತಾಗಿದೆ ಇವರು, ಬೆಂಕಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಗೊತ್ತಿಲ್ಲ, TGL ಕೋ ಅಂತೇನೋ ಇದೆ. ಓಪನ್ ಮಾಡೋಣ ಫಸ್ಟು. ಕಾಫಿ 539 ರೂಪಾಯಿ. ಕ್ರಾನ್ಬೆರಿ ಅಂತೇನೋ ಅಂತಾರಲ್ಲ, TGL ಕೋ ದ ಗುಡ್ ಲೈಫ್ ಕಂಪ್ನಿ ಅಂತೆ. ಮಾರ್ನಿಂಗ್ ಮೋಟಿವೇಶನ್ 100% ಅರಾಬಿಕಾ ಬೀನ್ಸ್. ಅಟ್ಟಿ ಕಾಫಿ ಪೌಡ್ರು ಅಂತ ಅಂದ್ಕೊಳ್ಳೋಣ. ಇನ್ನು ಕೊನೆಯದು, ಇದು ನೋಡೋಕ್ಕೆ ಚಿನ್ನದ ಬಾಕ್ಸ್ ಥರ, ಚಿನ್ನ ಆಗಿದ್ರೆ ಚೆನ್ನಾಗಿರುತ್ತೆ. ಏನಿದೆ ನಿಮಗೆ ಫಸ್ಟ್ ತೋರಿಸ್ತೀನಿ. ತಡ, ಈ ಬೆಳ್ಳಿದ ವಾಟ್? ಬೆಳ್ಳಿದಲ್ಲ ಅನ್ಸುತ್ತೆ, ಬ್ಲ್ಯಾಕ್ ಆಗಿದೆಯಲ್ಲ. ಸಿಲ್ವರ್, ಐ ಡೋಂಟ್ ಥಿಂಕ್ ಸಿಲ್ವರ್ ಅಂತ ಅನ್ಸಲ್ಲ ನನಗೆ ಅನ್ನಿಸ್ತಾನೆ. ಬಟ್ ಸಖತ್ತಾಗಿದೆ ಗುರು ಡಿಸೈನು. ಸ್ಯಾಮ್ಸಂಗಿಂದ ಈ ಲೆವೆಲ್ ಗಿಫ್ಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೆ ಡಿಸೈನ್ ನೋಡಿ, ಯಪ್ಪ, ಇದೇನು ಸಿಲ್ವರ ಅಂತ, ಇದು ಬೆಳ್ಳಿದ ಅಂತ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಬೆಳ್ಳಿ ಥರ ಇದೆ, ಗೊತ್ತಿಲ್ಲ. ಬೆಳ್ಳಿದಾಗ್ಬಿಟ್ರೆ ಸ್ಯಾಮ್ಸಂಗ್ ಅವ್ರು ಎಲ್ಲೋ ಹೋಗ್ಬಿಟ್ರು ನಂಗೆ ಅನ್ನಿಸ್ತಂಗೆ. ಬಟ್ ಸ್ಟಿಲ್ ಏನೇ ಆಗಿರಲಿ ಸಖತ್ತಾಗಿದೆ, ಚೆನ್ನಾಗಿದೆ. ಇದು ನನಗೆ ಅನ್ನಿಸ್ತಂಗೆ ಇದಕ್ಕಿಂತ ಮುಂಚೆ ಯಾವ ಬ್ರ್ಯಾಂಡ್ ಅವರು ಕೂಡ ದೀಪಾವಳಿಗೆ ಈ ಲೆವೆಲ್ ಗಿಫ್ಟ್ಸ್ನೆಲ್ಲ ಕಳಿಸ್ಕೊಟ್ಟಿರಲಿಲ್ಲ. ರಿಯಲ್ಮಿನವ್ರು ಇಷ್ಟು ದಿನ ಟಾಪ್ ಮಾಡ್ತಾಯಿದ್ರು. ಸೊ ಅದನ್ನು ಸ್ಯಾಮ್ಸಂಗ್ ಅವ್ರು ಬೀಟ್ ಮಾಡಿದ್ರು ನಂಗೆ ಅನ್ನಿಸ್ತಂಗೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡಿದ್ದು ಫಸ್ಟು ರಿಯಲ್ಮಿ ಮತ್ತು ಇವೆರಡರ ಮಧ್ಯೆ ಕಾಂಪಿಟೇಷನ್ನು. ಬಟ್ ವಿನ್ನರ್ ನಂಗೆ ಅನ್ನಿಸ್ತಂಗೆ ಇದೇ ಅನ್ಕೋತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಯಾಮ್ಸಂಗಿನ ಅಂತ ಅನ್ನಿಸ್ತು ನನಗೆ. ಸೆಕೆಂಡ್ ರಿಯಲ್ಮಿ. ಸೊ ಇದಿಷ್ಟು ಈ ವರ್ಷದ ಗಿಫ್ಟು. ಈ ತನಕ ಬಂದಿರುವಂಥ ಗಿಫ್ಟ್ಗಳು. ಗೊತ್ತಿಲ್ಲ ನೆಕ್ಸ್ಟ್ ಇನ್ನು ಯಾವ್ಯಾವ ಗಿಫ್ಟನ್ನ ಕಳಿಸ್ಕೊಡ್ತಾರೆ ಯಾವ ಬ್ರ್ಯಾಂಡ್ ಅವರು ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ನೋಡೋಕ್ಕೆ ಸಿಗ್ತೀವಿ, ಇಂಟ್ರೆಸ್ಟಿಂಗ್ ವಸ್ತುಗಳು ನೋಡೋಕ್ಕೆ ಸಿಗ್ತು ಅನ್ನೋ ದಯವಿಟ್ಟು ಲೈಕ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಟೆಕ್ನಿಕಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.